ಸ್ನೇಹಿತರೆ, ಈ ವೆಬ್ಸೈಟ್ ಅನ್ನ ನೋಡ್ಕೊಂಡ್ ಬನ್ನಿ. ಸಿಂಪಲ್ ಆಗಿ ಏನಂತಂದ್ರೆ ಮಟೀರಿಯಲ್ ವೇಟ್ ಅಂಡ್ ಪ್ರೈಸ್ ಕ್ಯಾಲ್ಕುಲೇಟರ್ ಅಂತ. ಸೊ ಇದೊಂದು ವೆಬ್ಸೈಟ್. ಸೊ ಇದರಲ್ಲಿ ಏನಂತಂದ್ರೆ ಅಕ್ಯುರೇಟ್ ಆಗಿ ನಾವು ಒಂದು ಮಟೀರಿಯಲ್ ಅನ್ನ ಅಥವಾ ಒಂದು ಏನು ಮೆಟಲ್ಸ್ ಇರುತ್ತೆ, ಸೊ ಆ ಮೆಟಲ್ಸ್ ಅನ್ನ ನಾವು ವೇಟ್ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಈಸಿಯಾಗಿ. ಮತ್ತೆ ಇದು ಪ್ರೈಸ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಸಿಂಪಲ್ ಆಗಿ AI ಅನ್ನ ಯೂಸ್ ಮಾಡಿಕೊಂಡು ಈ ಒಂದು ಟೂಲ್ ಅನ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಸಿಂಪಲ್ ಆಗಿ ಇದರಲ್ಲಿ ನಾನು ಏನಂತಂದ್ರೆ ಒಂದೇ ಒಂದು ಲೈನ್ ಕೂಡ ಕೋಡ್ ಅನ್ನ ನಾನು ಬರ್ದಿಲ್ಲ. ಸಿಂಪಲ್ ಆಗಿ ಎಲ್ಲ AI ಕಂಪ್ಲೀಟ್ ಆಗಿ ಮಾಡ್ಕೊಟ್ಟಿದೆ. ಸೊ ಇದು ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ನಾನು ಸೈಜ್ ಹಾಕಿದ್ದೀನಿ ಅಂತಂದ್ರೆ 1200 ಇದೆ. ಅದನ್ನು ಸಿಂಪಲ್ ಆಗಿ 1000 ಮಾಡ್ತೀನಿ. ಅದೇ ರೀತಿಯಾಗಿ ಇಲ್ಲಿ ವಿಡ್ತ್ ಬಂದ್ಬಿಟ್ಟು 600. ಸೊ ಅದಾದ್ಮೇಲೆ ಥಿಕ್ನೆಸ್ 1.2 mm ಅಲ್ಲಿ ಇರುತ್ತೆ. ಸೊ ಇಲ್ಲಿ ನೀವು ಚೇಂಜಸ್ ಕೂಡ ಮಾಡ್ಕೋಬಹುದು. ಇಲ್ಲಿ ನೋಡಬಹುದು ಫ್ಲಾಟ್ ಇದೆ, ರೌಂಡ್ ಪೈಪ್ ಇದೆ, ಸ್ಕ್ವೇರ್ ಪೈಪ್ ಇದೆ, ರೆಕ್ಟಾಂಗಲ್ ಪೈಪ್ ಇದೆ. ಸೊ ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಬಹುದು. ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ಪ್ರೈಸ್ ಬಂದ್ಬಿಟ್ಟು 250 rupees per kg. ಸೊ ಅದು ಹಾಕಿದ್ರಿ ಅಂದ್ರೆ ಇಲ್ಲಿ ನೋಡಬಹುದು ಆಟೋಮೆಟಿಕಲಿ ನಿಮಗೆ ವೇಟ್ ಬರುತ್ತೆ. ವೇಟ್ 5.65 kg. ಸೊ ಅದ್ರ ಪ್ರಕಾರ ನೀವೇನು ಪ್ರೈಸ್ ಹಾಕಿರ್ತೀರಾ 250 per kg, ಅದ್ರ ಪ್ರಕಾರ ಇಲ್ಲಿ ಟೋಟಲ್ ಪ್ರೈಸ್ ಬರುತ್ತೆ. ಸೊ ಇದೊಂದು ಏನಂತಂದ್ರೆ ಸಿಂಪಲ್ ಮತ್ತೆ ಏನಂತಂದ್ರೆ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಸೊ ಒಂದು ಮೆಟಲ್ ಅಂಗಡಿಯವ್ರಿಗೆ ಯೂಸ್ ಮಾಡ್ತಿರೋಂಥವ್ರಿಗೆ ಸೊ ಇದು ಒಂದು ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಸೊ ಹಾಗಂತಂದ್ರೆ ಇದನ್ನ ಯಾವ ತರ ಕ್ರಿಯೇಟ್ ಮಾಡೋದು, ಈ ತರ ಟೂಲ್ಸ್ ಗಳನ್ನ ನಾವು ಯಾವ ತರ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಈ ರೀತಿ ಒಂದು ವೆಬ್ಸೈಟ್ಸ್ ಅಥವಾ ಟೂಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು ಅಂತಂದ್ರೆ ಸಿಂಪಲ್ ಆಗಿ ಪಬ್ಲಿಷ್ ಮಾಡ್ಕೊಂಡ್ಬಿಟ್ಟು ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಅಷ್ಟು ದುಡ್ಡನ್ನ ಅರ್ನ್ ಮಾಡಬಹುದು. ಸೊ ಇದೇನಂತಂದ್ರೆ ಒಂದು ಸಿಂಗಲ್ ಪೇಜ್ ವೆಬ್ಸೈಟ್ಸ್ ಅಂತಾನೆ ಕರಿಬಹುದು ಅಥವಾ ವೆಬ್ ಆಪ್ಸ್ ಅಂತಾನೆ ಕರಿಬಹುದು. ಸೊ ಇದನ್ನ ನೀವು ಅಪ್ಲಿಕೇಶನ್ ಆಗಿ ಕೂಡ ನೀವು ನಿಮ್ಮ ಮೊಬೈಲ್ ಗಳಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಅಥವಾ ಬೇರೆದವ್ರು ಯೂಸ್ ಮಾಡೋದಕ್ಕೆ ನೀವು ಪ್ಲಾನ್ ಮಾಡಬಹುದು. ಇದರಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಕೂಡ ನೀವು ಮಾಡ್ಕೋಬಹುದು. ಇನ್ ಕೇಸ್ ಇನ್ವಾಯ್ಸಸ್ ಆಗಿರ್ಬೋದು, ಕೊಟೇಶನ್ಸ್ ಆಗಿರ್ಬೋದು. ಸೊ ಇದೇನಂತಂದ್ರೆ ಸಿಂಪಲ್ ಒಂದು ನಾನು ಬೇಸಿಕ್ ಆಗಿ ಕ್ರಿಯೇಟ್ ಮಾಡಿದೀನಿ. ಸಿಂಪಲ್ ಇದನ್ನ ನೀವು ಅಪ್ಗ್ರೇಡ್ ಕೂಡ ಮಾಡ್ಕೋಬಹುದು. ಸೊ ನಾನು ಇದಕ್ಕೆ ಯೂಸ್ ಮಾಡಿರುವಂತದ್ದು ಏನಂತಂದ್ರೆ ಚಾಟ್ GPT ಪ್ಲಸ್ DeepSeek AI. ಸೊ ಎರಡೇ AI ಒಂದು ಟೂಲ್ ಗಳನ್ನ ಯೂಸ್ ಮಾಡಿಕೊಂಡು ನಾನು ಏನ್ ಮಾಡಿದೀನಿ ಅಂತಂದ್ರೆ ಈ ಒಂದು ವೆಬ್ ಆಪ್ ಅನ್ನ ಕ್ರಿಯೇಟ್ ಮಾಡಿದೀನಿ. ಸೊ ಸಿಂಪಲ್ ಆಗಿ ನಾನು ಏನ್ ಮಾಡಿದೀನಿ ಅಂತಂದ್ರೆ ಚಾಟ್ GPT ಅಲ್ಲಿ ಒಂದು ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೀನಿ. ಸಿಂಪಲ್ ಆಗಿ ಯಾವುದೇ ರೀತಿಯಾದಂತ ಒಂದು ದೊಡ್ಡ ಒಂದು ಇಂಜಿನಿಯರಿಂಗ್ ಅಂತ ಏನಿಲ್ಲ ಇದರಲ್ಲಿ. ಸಿಂಪಲ್ ಆಗಿ ಬೇಸಿಕ್ ಇಂಗ್ಲಿಷ್ ಅಲ್ಲಿ ನೀವು ಒಂದು ಆಪ್ ಅನ್ನ ಕೊಡಬಹುದು. ಇಲ್ಲಿ ನೋಡೋದು ಗಿವ್ ಮಿ ಅ ಪ್ರಾಂಪ್ಟ್ ಅಬೌಟ್ ಒನ್ ವೆಬ್ ಆಪ್. User can fill the details like sheet size, example side A and side B, then thickness. After that, they will get a result about weight and also total price. ಸೊ ಈ ರೀತಿ ಸಿಂಪಲ್ ಆಗಿ ನಾನು ಬೇಸಿಕಲ್ಲಿ ಒಂದು ಬಟ್ಲರ್ ಇಂಗ್ಲಿಷ್ ಅಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಒಂದು ಪ್ರಾಂಪ್ಟ್ ಕೇಳಿದೀನಿ ಚಾಟ್ ಜಿಪಿಟಿ. ಸೊ ಚಾಟ್ ಜಿಪಿಟಿ ಏನ್ ಮಾಡಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಒಂದು ಪ್ರಾಂಪ್ಟ್ ಅನ್ನ ಕೊಟ್ಟಿದೆ. ಇಲ್ಲಿ ನೋಡಬಹುದು ಈ ಪ್ರಾಂಪ್ಟ್ ಏನಿದೆ ಕಂಪ್ಲೀಟ್ ಆಗಿ ಚಾಟ್ ಜಿಪಿಟಿ ಕೊಟ್ಟಿದೆ. ನಾನೇನ್ ಮಾಡಿದ್ದೀನಿ ಸಿಂಪಲ್ ಆಗಿ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅಂದ್ರೆ ಕಾಪಿ ಮಾಡ್ಕೊಂಡು ಸಿಂಪಲ್ ಆಗಿ DeepSeek ಗೆ ಬಂದ್ಬಿಟ್ಟಿದ್ವಿ. ಸೊ DeepSeek ಗೆ ಬಂದು ಅದನ್ನ ಏನ್ ಮಾಡಿದೀನಿ ಸಿಂಪಲ್ ಆಗಿ ಪೇಸ್ಟ್ ಮಾಡ್ತೀನಿ. ಸೊ ಯಾವ ತರ ಏನು ಅಂತ ನಿಮ್ಗೆ ಸಿಂಪಲ್ ಆಗಿ ಈಸಿಯಾಗಿ ಗೊತ್ತಾಗತ್ತೆ. ಸೊ DeepSeek ಓಪನ್ ಆಗಿದೆ. ನಾನು ಅದನ್ನ ಇಂಗ್ಲಿಷ್ ತಗೊಳ್ತೀನಿ. ಅದಾದ ಮೇಲೆ ಫ್ರೀ ವರ್ಷನ್ ಸ್ಟಾರ್ಟ್ ನಾವು ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ನಾನು ಏನ್ ಮಾಡ್ತೀನಿ ಸಿಂಪಲ್ ಆಗಿ ನಮ್ಮ ಒಂದು ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡ್ತೀನಿ. ಸಿಂಪಲ್ ಆಗಿ ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡೋಣ. ಸೊ ಕಾಪಿ ಆಗಿಲ್ಲ ಇನ್ನ ಪ್ರಾಂಪ್ಟ್ ಅದು. ಸಿಂಪಲ್ ಆಗಿ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಏನ್ ಮಾಡಿ ಸಿಂಪಲ್ ಆಗಿ ಇಲ್ಲಿ ಬಂದ್ಬಿಟ್ಟು ನೀವು ಅದನ್ನ ಪೇಸ್ಟ್ ಮಾಡಿ ಆದ್ಮೇಲೆ ಸಬ್ಮಿಟ್ ಕೊಡಿ ಅಥವಾ ಎಂಟರ್ ಕೊಡಿ. ಸೊ ಕಂಪ್ಲೀಟ್ ಆಗಿ DeepSeek ಏನ್ ಮಾಡುತ್ತೆ ಅಂತಂದ್ರೆ ಆ ಕೋಡ್ ಅನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಏನಂತಂದ್ರೆ ಬರ್ದ್ಬಿಟ್ಟು ಕೊಡುತ್ತೆ. ಸೊ ಎಲ್ಲ ವರ್ಕಿಂಗ್ ಅಲ್ಲೇ ಕೊಡುತ್ತೆ. ನೀವ್ ಏನ್ ಮಾಡ್ಬೇಕಂತಂದ್ರೆ ಸಿಂಪಲ್ ಆಗಿ ಈ ಕೋಡ್ ಅನ್ನ ತಗೊಂಡು ಹೋಗ್ಬಿಟ್ಟು ನಿಮ್ಮ ವೆಬ್ಸೈಟ್ ಅಲ್ಲಿ ನೀವು ಇದ್ ಮಾಡ್ಬೇಕಾಗತ್ತೆ. ಸೊ ಇದು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಾನು ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ವೆಬ್ಸೈಟ್ ಯಾವ ತರ ಹಾಕೋದು ಅನ್ನೋದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಬಟ್ ಈ ವಿಡಿಯೋದಲ್ಲಿ ಅಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಈ ಒಂದು ವಿಡಿಯೋಗೆ ಕಂಪ್ಲೀಟ್ ಆಗಿ ಬೆಸ್ಟ್ ಒಂದು ರಿಸಲ್ಟ್ ಸಿಕ್ತಂತಂದ್ರೆ ನಾನು 100% ಆಗಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಬಟ್ ರಿಸಲ್ಟ್ ಇಲ್ಲ ಅಂತಂದ್ರೆ 100% ಆಗಿ ಇದರ ರಿಲೇಟೆಡ್ ವಿಡಿಯೋ ಬರಲ್ಲ. ಸೊ ನೋಡ್ಬೋದು DeepSeek ಏನ್ ಮಾಡ್ತಾ ಇದೆ ಅಂತಂದ್ರೆ ಕಂಪ್ಲೀಟ್ ಆಗಿ ನಮ್ಗೆ
ರೈಟ್ ಮಾಡ್ತಾ ಇದೆ, ಅಂದ್ರೆ ಕೋಡ್ ಅನ್ನ ಕಂಪ್ಲೀಟ್ ಆಗಿ ಬರೆದ್ಬಿಟ್ಟು ಕೊಡ್ತಾ ಇದೆ. ಸೊ ಅದು ಕಂಪ್ಲೀಟ್ ಆಗಿ ಬರೆದು ಕೊಟ್ಟಾದ ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಡೀಪ್ ಸೀಕ್ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಇದರಲ್ಲೇ ನಾವು ರನ್ ಕೂಡ ಮಾಡಬಹುದು. ಸೊ ಲೈವ್ ಆಗಿ ಚೆಕ್ ಮಾಡಬಹುದು ಯಾವ ತರ ಬರುತ್ತೆ, ಯಾವ ತರ ವರ್ಕ್ ಆಗತ್ತೆ ಏನು ಅಂತ. ಸೊ ಸೊ ನೋಡ್ಬೋದು ಕಂಪ್ಲೀಟ್ ಆಗಿ ನಮ್ಗೆ ಕೋಡ್ ಅನ್ನ ರೆಡಿ ಮಾಡ್ಬಿಟ್ಟು ಕೊಟ್ಟಿದೆ ಡೀಪ್ ಸೀಕ್. ಸೊ ಇವಾಗ ಸಿಂಪಲ್ ಆಗಿ ನಾನು ರನ್ ಮೇಲೆ ಕ್ಲಿಕ್ ಮಾಡ್ತೀನಿ. ರನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಸಿಂಪಲ್ ಆಗಿ ಅದೇನಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ಡಿಸೈನ್ ಇಲ್ಲಿ ನಿಮ್ಗೆ ಓಪನ್ ಆಗುತ್ತೆ. ಸೊ ಯಾವ ತರ ಓಪನ್ ಆಗುತ್ತೆ ಏನು ಅನ್ನೋದನ್ನ ನೋಡೋಣ. ಸೊ ಹೇಳ್ಬೋದು ಮಟೀರಿಯಲ್ ಡೈಮೆನ್ಷನ್ಸ್. ಸೊ ಕ್ಯಾಲ್ಕುಲೇಟರ್ ನಿಮ್ದು ಇಲ್ಲಿ ಕಂಪ್ಲೀಟ್ ಆಗಿ ರೆಡಿ ಇದೆ. ಸೊ ನೋಡ್ಬೋದು ಇಲ್ಲಿ ಮಟೀರಿಯಲ್ ಬೇರೆ ಬೇರೆ ಮಟೀರಿಯಲ್ ಕೂಡ ತಗೊಂಡಿದೆ, ನೀವು ಇದನ್ನ ಅಪ್ಗ್ರೇಡ್ ಮಾಡ್ಕೋಬಹುದು. ಇಲ್ಲಿ ಏನಂತಂದ್ರೆ ಬರೀ ಶೀಟ್ ಮಾತ್ರ ಕೊಟ್ಟಿದೆ, ನೋಡ್ಬೋದು ಶೀಟ್. ಸೊ ನಿಮ್ಗೆ ಎಕ್ಸ್ಟ್ರಾ ಬೇಕಂತಂದ್ರೆ ಇಲ್ಲಿ ನೀವು ಸಿಂಪಲ್ ಆಗಿ ಆಡ್ ಮಾಡಬಹುದು. ಐ ನೀಡ್ ಟ್ಯೂಬ್, ರೌಂಡ್ ಟ್ಯೂಬ್, ರೆಕ್ಟಾಂಗ್ಯುಲರ್ ಟ್ಯೂಬ್. ಸೊ ಈ ರೀತಿ ನೀವು ಇದನ್ನ ಆಡ್ ಮಾಡ್ಕೊಂಡು ಜಾಸ್ತಿ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ಸಿಂಪಲ್ ಆಗಿ 1200, 600, ಥಿಕ್ನೆಸ್ ಬಂದ್ಬಿಟ್ಟು 1.5. ಸೊ ಇಲ್ಲಿ ನಿಮ್ದು ಯಾವ್ದಂತ ನೀವು ಸೆಲೆಕ್ಟ್ ಮಾಡ್ಕೋಬಹುದು, ಶೀಟಾ, ಸ್ಟೀಲ್, ಅಲ್ಯೂಮಿನಿಯಂ, ಕಾಪರ್ ಅಂತ. ಸೊ ಇಲ್ಲಿ ಸ್ಟೀಲ್ ಅಲ್ಲಿ ನಾನು 250 rupees per kg ಹಾಕ್ತೀನಿ. ಹಾಕ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತೀನಿ. ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಆದ್ಮೇಲೆ ಇಲ್ಲಿ ನೋಡ್ಬೋದು ಕೆಳಗಡೆ ರಿಸಲ್ಟ್ ನಿಮ್ಗೆ ತೋರಿಸುತ್ತೆ. ಸೊ ನೋಡ್ಬೋದು 8 kg ಬರುತ್ತೆ, 8.48 kg ಬರುತ್ತೆ, 2119 ರೂಪಾಯಿ ಆಗುತ್ತೆ. ಸೊ ಇದು ಎಕ್ಸಾಕ್ಟ್ ಆಗಿ ತೋರಿಸುತ್ತೆ. ಬೇಕಂದ್ರೆ ನೀವು ಲೈವ್ ಆಗಿ ಪ್ರಾಕ್ಟಿಕಲ್ ಆಗಿ ಮಾಡ್ಬಿಟ್ಟು ನೋಡ್ಬೋದು. ಬೇಕಂತಂದ್ರೆ ವೇಟ್ ಮಾಡ್ಕೊಂಡು, ಸೊ ಈ ಒಂದು ಸೈಜ್ ಶೀಟ್ ತಗೊಂಡು ಬೇಕಂದ್ರೆ ವೇಟ್ ಮಾಡ್ಕೊಂಡು ಕೂಡ ನೀವು ನೋಡ್ಬೋದು. ಎಕ್ಸಾಕ್ಟ್ ಆಗಿ ಕೊಡುತ್ತೆ. ನಾನು ಟ್ರೈ ಕೂಡ ಮಾಡಿದೀನಿ, ಎಕ್ಸಾಕ್ಟ್ ಆಗಿ ಕೊಡುತ್ತೆ. ಸೊ ಈ ರೀತಿ ನೀವು ಸಿಂಪಲ್ ಆಗಿರುವಂತಹ ಒಂದು ಕ್ಯಾಲ್ಕುಲೇಷನ್ಸ್ ಅಥವಾ ಈ ರೀತಿ ಒಂದು ವೆಬ್ ಆಪ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ ನಿಮ್ಮ ಒಂದು ಟ್ರಾಫಿಕ್ ಅನ್ನ ಸ್ವಲ್ಪ ಶುರು ಆಯ್ತು ಅಂತಂದ್ರೆ 100% ಆಗಿ ಆಡ್ಸೆನ್ಸ್ ಕಡೆಯಿಂದ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ. ಸೊ ಸಿಂಪಲ್ ಇದೆ, ಯಾವುದೇ ರೀತಿಯಾದಂತಹ ಒಂದೇ ಒಂದು ಕೋಡ್ ಅನ್ನ ಬರೆಯೋ ಅವಶ್ಯಕತೆ ಇರಲ್ಲ. ಸೊ ಈ ವಿಡಿಯೋ ಯಾವ ರೇಂಜ್ಗೆ ಒಂದು ರಿಸಲ್ಟ್ ಕೊಡುತ್ತೆ ಅಂತ ನೋಡ್ಕೊಂಡು ಇದನ್ನ ಯಾವ ರೀತಿ ನಾವು ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.